ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕುಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಸ್ಕಿನ್ ಕೇರ್ ಬ್ಲಾಗ್ ಆಗಿರುತ್ತೆ. ಅಂದರೆ ನಾನು ಮನೆಯಲ್ಲೇ ಕ್ಲೀನಪ್ನ ಯಾವ ಥರ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕೂಡ 1-2-3 ಮಂತ್ಸಿಗೊಮ್ಮೆ ಹೋಗಿ ಪಾರ್ಲರ್ಗೆ ಹೋಗಿ ನಾನು ಕ್ಲೀನಪ್ನ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಯಾವಾಗ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅವಾಗಿಂದ ನಾನು ಮನೆಯಲ್ಲೇ ಕ್ಲೀನಪ್ನ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವಾಗಲೂ ಕ್ಲೀನಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಬಿಸಿನೀರಿಂದ, ಅಂದ್ರೆ ಸ್ವಲ್ಪ ಬಿಸಿನೀರಿಂದ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಯಾವುದಾದ್ರೂ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸೊ ಅದರಿಂದ ಕೂಡ ನೀವು ಫೇಸ್ ವಾಶ್ನ ಮಾಡ್ಕೋಬಹುದು. ಸೊ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ಬಿಟ್ಟಿದ್ದೀನಿ, ನನ್ನ ಫೇವ್ರೇಟ್ ಫೇಸ್ ವಾಶ್ ಬಂದ್ಬಿಟ್ಟು ಸೆಟಾಫಿಲ್. ಸೊ ನಂಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗುತ್ತೆ ಸೆಟಾಫಿಲ್ ಫೇಸ್ ವಾಶ್ ಅಂದ್ರೆ. ಸೊ ನಾನು ಅದರಿಂದಾನೇ ಫೇಸ್ ವಾಶ್ನ ಮಾಡ್ಕೊಂಡೆ. ಸೊ ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾನು ಅದರಿಂದ ಫೇಸ್ ವಾಶ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಬ್ರೈಟ್ ಆಗಿ ಕಾಣ್ತಿದೆ ಅಂತ. ಸೊ ಅದಾದ್ಮೇಲೆ ನಾನು ಕ್ಲೀನಪ್ಪಿಗೆ ನಾನು ಯೂಸ್ ಮಾಡ್ತಾ ಇರೋದು ಸೊ ಎವರೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ ಅಂತ ಬರುತ್ತೆ. ಸೊ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಲ್ನಟ್ ಸ್ಕ್ರಬ್ ನಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಫಸ್ಟ್ ನಾವು ಸ್ವಲ್ಪ ನಮ್ಮ ಫೇಸಿಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಅದನ್ನ ತಗೊಂಡು, ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಸ್ವಲ್ಪನೇ ತಗೊಂಡು ಯೂಸ್ ಮಾಡಿ. ಸೊ ನಿಮಗದು ಸೆಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ನ ಯೂಸ್ ಮಾಡ್ಕೋಬಹುದು. ಸೊ ಫಸ್ಟ್ ನಾವು ನೋಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನಮ್ ಬ್ಲ್ಯಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ನೋಸ್ ಹತ್ರನೇ ತುಂಬಾ ಇರುತ್ತೆ, ಮತ್ತೆ ಚಿನ್ ಹತ್ರ ಇರುತ್ತೆ, ಮತ್ತೆ ಫೋರ್ ಹೆಡ್. ಸೊ ನಾವು ಫಸ್ಟ್ ನೋಸ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಅದನ್ನ ಕ್ಲೀನಪ್ ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲೀನಪ್ ನಾವು ಯಾವಾಗ್ಲೂ ರಫ್ ಆಗಿ ಸ್ಕ್ರಬ್ ಮಾಡ್ಕೋಬಾರ್ದು. ಸೊ ಸ್ಮೂತ್ ಆಗಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ನಿಮಗೆ ಸ್ವಲ್ಪ ಡ್ರೈನೆಸ್ ಅನ್ಸುತ್ತೆ, ಸೊ ಅವಾಗ ಸ್ವಲ್ಪ ನೀವು ಅದನ್ನ ವಾಟರ್ನ ಯೂಸ್ ಮಾಡ್ಕೊಂಡು ಮತ್ತೆ ಸ್ಕ್ರಬ್ಬಿಂಗ್ ಮಾಡ್ಕೋಬಹುದು. ಸೊ ನೋಸ್ ಹತ್ರ ಮತ್ತೆ ಚಿನ್ ಹತ್ರ ಮತ್ತೆ ಬ್ಲಶ್ ಹತ್ರ, ಸೊ ಫಾರ್ ಹೆಡ್ ಹತ್ರ ತುಂಬಾನೇ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಇರುತ್ತೆ. ಸೊ ಅದೇನಿದ್ರು ನಾವು ಈ ತರ ಸ್ಕ್ರಬ್ ಮಾಡೋದ್ರಿಂದ ರಿಮೂವ್ ಆಗಿ ನಮ್ಮ ಫೇಸ್ ಬ್ರೈಟ್ ಆಗಿ ಮತ್ತೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ನಾವು ಫೇಸಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಲ್ಲ, ಸೊ ನೆಕ್ಕಿಗೂ ಅದೇ ತರ ಅಷ್ಟೇ ಇಂಪಾರ್ಟೆಂಟ್ ನ ಕೊಡ್ಬೇಕಾಗುತ್ತೆ. ಸೊ ನೆಕ್ಕಿಗೆ ನಾವು ಈ ತರ ಕ್ಲೀನಪ್ ನ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ನಮಗೆ ಡೆಡ್ ಸ್ಕಿನ್ ಆಗ್ಲಿ ಅಥವಾ ಅದೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂಡ್ ಏನೇ ಡೆಡ್ ಸ್ಕಿನ್ ಇದ್ರು ರಿಮೂವ್ ಆಗುತ್ತೆ. ಸೊ ನಾವು ಪಾರ್ಲರ್ಗೆ ಹೋಗಿ 600-700 ಈ ತರ ಎಲ್ಲ ಕೊಟ್ಟು ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದ ಒಂದೇ ಒಂದು ಕ್ರೀಮ್ ನ ಎವರೂತ್ ಕ್ರೀಮ್ ನ ಮನೆಯಲ್ಲೇ ತಗೊಂಡ್ ಬಂದು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಸೊ ನೀವು ಮಂತ್ಲಿನೂ ಮಾಡ್ಕೋಬಹುದು ಅಥವಾ ನಿಮಗೆ 15 ಡೇಸ್ಗೊಮ್ಮೆ ಮಾಡ್ಕೋಬೇಕಂತಂದ್ರೆ ಅವಾಗೂ ಮಾಡ್ಕೋಬಹುದು. ಸೊ ಯಾರಿಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣ್ತಾ ಇರುತ್ತಲ್ಲ ನೋಸ್ ಅಲ್ಲಿ, ಸೊ ಅವ್ರು 15 ಡೇಸ್ಗೊಮ್ಮೆ ಮಾಡ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಚೆನ್ನಾಗಿ ಸ್ಕಿನ್ ನ ಇಟ್ಕೊಂತೀರಲ್ಲ, ಎಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಬರ್ತಿರಲ್ಲ, ಅಷ್ಟೇ ಚೆನ್ನಾಗಿ ನಿಮ್ ಸ್ಕಿನ್ ಬ್ರೈಟ್ ಆಗಿರುತ್ತೆ. ಮತ್ತೆ ಬ್ರೈಟ್ ಆಗಿರೋದಕ್ಕಿಂತ ಕ್ಲೀನ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದೆಲ್ಲ ಇದ್ದಾಗಲೇ ನಮಗೆ ಸ್ವಲ್ಪ ನೋಸ್ ಹತ್ರ ಬ್ಲ್ಯಾಕ್ ಆಗೋದು ಅಥವಾ ಲಿಪ್ಸ್ ಹತ್ರ ಬ್ಲ್ಯಾಕ್ ಆಗೋದು ಆ ತರ ಎಲ್ಲ ಆಗುತ್ತೆ. ಸೊ ನಾವು ಈ ತರ ಕ್ಲೀನ್ ಆಗಿ 15 ಡೇಸ್ಗೊಮ್ಮೆ ಅಥವಾ ಮಂತ್ಲಿ ಈ ತರ ಮಾಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ನಮ್ಮ ಫೇಸ್ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ಫೇಸ್ ಯಾವ ತರ ಆಯ್ತು ಅಂತ. ಸೊ ನಾನು ಈ ತರ ಎಲ್ಲ ಕ್ಲೀನಪ್ ಎಲ್ಲ ಮುಗಿಸಿದ್ಮೇಲೆ ನಾನು ಪರ್ಸನಲಿ ಈ ತರ ಯೂಸ್ ಮಾಡೋದು. ಸೊ ಬೇರೆದವ್ರು ಯಾವ ತರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಈ ತರ ಕ್ಲೀನಪ್ ಮುಗಿಸ್ಕೊಂಡ ತಕ್ಷಣ ಸ್ವಲ್ಪ ಬರುಪ್ ಇರುತ್ತಲ್ಲ, ಸೊ ಐಸ್ ಕ್ಯೂಬ್ ನ ತಗೊಂಡು ನಾನು ಈ ತರ ಮಸಾಜ್ ನ ಮಾಡ್ಕೊಂತೀನಿ ಫೇಸ್ಗೆ.
ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಕೂಲ್ ಅನ್ಸುತ್ತೆ ಸೊ ಫೇಸು. ಸೊ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ರು, ಸೊ ಸ್ಕ್ರಬ್ ಆದ್ಮೇಲೆ ಈ ತರ ಐಸ್ ಕ್ಯೂಬ್ ಇಂದ ನಾವು ಮಸಾಜ್ ಮಾಡ್ಕೋಬೇಕು ಅಂತ. ಸೊ ನಾನು ಯಾವಾಗ್ಲೂ ಇದೇ ತರ ಮಾಡೋದು, ಸೊ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಾದ್ಮೇಲೆ ಯಾವಾಗ್ಲೂ ನಾವು ಕ್ಲೀನ್ ಅಪ್ ಮಾಡಿದ್ಮೇಲೆ ಒಂದು ಫೇಸ್ ಪ್ಯಾಕ್ ನ ನಾವು ಯೂಸ್ ಮಾಡ್ಲೇಬೇಕು. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ಒಂದು ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದೇನಂದ್ರೆ ಮುಲ್ತಾನ್ ಮಟ್ಟಿ ಮತ್ತೆ ಸ್ವಲ್ಪ ಗ್ಲಿಸರಿನ್ ನ ಆಡ್ ಮಾಡಿದ್ದೀನಿ, ಮತ್ತೆ ರೋಸ್ ವಾಟರ್ ಮೂರನ್ನು ಆಡ್ ಮಾಡಿ ನಾನು ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಸೊ ಈ ತರ ಡ್ರೈ ಆಗ್ಬೇಕು. ಡ್ರೈ ಆದ ತಕ್ಷಣನೇ ಪಟ್ ಅಂತ ನಾವು ಫೇಸ್ ವಾಶ್ ನ ಮಾಡ್ಕೋಬಾರ್ದು. ಸೊ ಫಸ್ಟ್ ಅದು ಡ್ರೈ ಆಗಿರುತ್ತಲ್ಲ ಅದನ್ನೇ ಅಲ್ಲೇ ಸ್ಕ್ರಬ್ ಮಾಡ್ಕೊಂಡು, ಆತರ ಮಾಡ್ಕೊಂಡ ತಕ್ಷಣ ಅದು ಕೆಳಗಡೆ ಉದುರುತ್ತೆ. ಸೊ ಆತರ ಸ್ಕ್ರಬ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಫೇಸ್ ವಾಶ್ ನ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಎಲ್ಲ ಮಾಡಿದ್ಮೇಲೆ ನನ್ನ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತ. ಸೊ ನಾನು ಒಂದು 15 ಡೇಸ್ಗೊಮ್ಮೆ ಇಲ್ಲಾಂದ್ರೆ 1 ಮಂತಿಗೊಮ್ಮೆ ಈ ತರ ಮಾಡ್ಕೊಂತೀನಿ, ಜಾಸ್ತಿ ಮಾಡ್ಕೊಳಲ್ಲ. ಸೊ ಯಾರಿಗಾದ್ರೂ ಜಾಸ್ತಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ತರ ಇದ್ರೆ ಅಥವಾ ಡೆಡ್ ಸ್ಕಿನ್ ಅಂದ್ರೆ ತುಂಬಾ ಇದ್ರೆ, ಸೊ ಅವ್ರು 15 ಡೇಸ್ಗೊಮ್ಮೆ 1 ಮಂತಿಗೊಮ್ಮೆ ಈ ತರ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದಾದ್ಮೇಲೆ ನಾನು ಜುಡಿಯೋ ಇಂದ 2 ಮಾಸ್ಕ್ ನ ತಗೊಂಡ್ ಬಂದಿದ್ದೆ, ಲಿಪ್ ಮಾಸ್ಕ್ ಮತ್ತೆ ಅಂಡರ್ ಐ ಮಾಸ್ಕ್ ನ ತಗೊಂಡ್ ಬಂದಿದ್ದೆ. ಸೊ ಅದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ತರ ಅವ್ರ ಮಾಸ್ಕ್ ನ ಇಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಫೇಸ್ ಮಾಸ್ಕ್ ಕೂಡನು ಇದೆ. ಸೊ ಬಟ್ ನನ್ಗೆ ಅವತ್ತು ತಗೊಂಡ್ಬರೋಕೆ ನೆನಪಾರ್ ಬಿಟ್ಟಿದ್ದೆ, ಸೊ ತಗೊಂಡ್ ಬರ್ಲಿಲ್ಲ. ಸೊ ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡ ತಕ್ಷಣ ಅಂದ್ರೆ ನನ್ಗೆ ಮೊಬೈಲ್ ಜಾಸ್ತಿ ನೋಡ್ತೀನಿ, ಸೊ ಎಡಿಟ್ ಮಾಡೋಗೋಸ್ಕರ. ಅದಕ್ಕೆ ನನಗೆ ಕಣ್ಣು ಕೆಳಗಡೆ ಫುಲ್ ಬ್ಲಾಕ್ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಈ ತರ ವೀಕ್ಲಿ ಈ ತರ ಮಾಸ್ಕ್ ನ ಅಪ್ಲೈ ಮಾಡ್ಕೊಂಡಿರ್ತೀನಿ. ಇಲ್ಲಾಂದ್ರೆ ನಾ ಕುಕುಂಬರ್ ನ ಇಟ್ಕೊಂಡಿರ್ತೀನಿ ಕಣ್ ಮೇಲೆ. ಸೊ ಯಾಕಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋರಿಗೆ ಗೊತ್ತು ಏನಾಗುತ್ತೆ ಅಂತ. ಅದರಲ್ಲೂ ವರ್ಕ್ ಮುಗಿಸ್ಕೊಂಡ್ ಬಂದು ಮತ್ತೆ ಎಡಿಟ್ ಮಾಡ್ಬೇಕಂದ್ರೆ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೆ ಈ ತರ ಎಲ್ಲ ಮಾಡ್ಕೊಂಡು ಅದನ್ನ ಹೋಗಿಸ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ಇಷ್ಟೆಲ್ಲ ಆದ್ಮೇಲೆ ನಾನು ಒಂದು ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಲೇಬೇಕಾಗುತ್ತೆ. ನಿಮ್ ಕಡೆ ಯಾವ ಮಾಯಶ್ಚರೈಸರ್ ಇರುತ್ತಲ್ಲ ಅದನ್ನೇ ಅಪ್ಲೈ ಮಾಡಿ. ನಾನಂತೂ ಸೆಟಾಫಿಲ್ ಅವ್ರದ್ದೇ ಮಾಯಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಸೊ ಅದು ಕೂಡ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನಾನು ಅದನ್ನೇ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ 4 ಇಯರ್ ಆಯ್ತು ಸೆಟಾಫಿಲ್ ಫೇಸ್ ವಾಶ್ ಮತ್ತೆ ಸೆಟಾಫಿಲ್ ಮಾಯಶ್ಚರೈಸರ್ ನೇ ನಾನು ಯೂಸ್ ಮಾಡೋದು. ಸೊ ಅದಾದ್ಮೇಲೆ ಮತ್ತೆ ಸ್ವಲ್ಪ ವ್ಯಾಸ್ಲಿನ್ ನ ಹಚ್ಕೊಂಡೆ, ಲಿಪ್ಸಿಗೆಲ್ಲ ಹಚ್ಕೊಂಡು ಸ್ಕಿನ್ ಕೇರ್ ನ ಮುಗಿಸಿದೆ. ಸೊ ಈ ಸ್ಕಿನ್ ಕೇರ್ ಮತ್ತೆ ಮನೆಯಲ್ಲೇ ಕ್ಲೀನ್ ಅಪ್ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ